ದಕ್ಷಿಣ ಕ್ಷೇತ್ರಕ್ಕೆ ಗೊಂದಲದ ಮಧ್ಯೆಯೂ ಕೂಡ ಬಿಜೆಪಿ ಟಿಕೆಟ್ ಇವತ್ತು ಅನೌನ್ಸ್ ಆಗಿದೆ. ಅನೌನ್ಸ್ ಮಧ್ಯದಲ್ಲೇ ಏನು ಅನೌನ್ಸ್ ಆದಂಥ ಶ್ರೀನಿವಾಸ್ ದಾಸ್ಕರೆಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ತಾವನು. ಸರ್, ಯುಗಾದಿ ಹಬ್ಬಕ್ಕೆ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು, ಏನು ಹೇಳ್ತೀರಾ? ಚುನಾವಣೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಚುನಾವಣೆ ಘೋಷಣೆ ಆಗಿರೋದ್ರಿಂದ ಇವತ್ತು ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ. ರಾಜ್ಯ ವರಿಷ್ಠರು ಮತ್ತು ರಾಷ್ಟ್ರದ ವರಿಷ್ಠರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಪಕ್ಷ ಇವತ್ತು ಆದೇಶ ಮಾಡಿದೆ, ಕಾರ್ಯಕರ್ತರ ನೇತೃತ್ವದಲ್ಲಿ ಚುನಾವಣೆಯನ್ನು ಮಾಡ್ತೀವಿ. ಅಂದರೆ ಬಿ ಜೆ ಪಿ ಪಕ್ಷದಲ್ಲೇ ಸಾಕಷ್ಟು ಗೊಂದಲ ಇತ್ತು, ಎರಡು ಟೀಮ್ ಆಗಿ. ಅದರಲ್ಲೂ ಕೂಡ ತಮ್ಮ ಹೆಸರು ಈಗ ಅಂತಿಮವಾಗಿ ಫೈನಲ್ ಆಗಿದೆ. ಈಗ ಉಳಿದಂಥವ್ರು ಸಪೋರ್ಟ್ ಮಾಡ್ತಾರೆ ಅಂತೀರಾ? ಪ್ರತಿಯೊಬ್ಬರು ಪಕ್ಷದ ಎಲ್ಲರೂ ಕೂಡ ಇವತ್ತು ನಾವು 8 ಜನ ಅರ್ಜಿಯನ್ನು ಹಾಕಿದ್ವಿ. 8 ಜನ ಕೂಡ ಪಕ್ಷಕ್ಕೆ ವರಿಷ್ಠ ತೀರ್ಮಾನಕ್ಕೆ ಬದ್ಧರಾಗಿದ್ದೀವಿ. ಎಲ್ಲರ ನೇತೃತ್ವದಲ್ಲಿ, ಎಲ್ಲರ ನಾಯಕತ್ವದಲ್ಲಿ ಚುನಾವಣೆ ನಡೆಯುತ್ತೆ. ಈಗ ಈ ದಾವಣಗೆರೆ ದಕ್ಷಿಣ ಅನ್ನೋದು ಕಳೆದ ಒಂದು 20 ವರ್ಷಗಳಿಂದ ಶಾಮನೂರು ಫ್ಯಾಮಿಲಿ ಒಡೆತನದಲ್ಲಿತ್ತು. ಸಾಕಷ್ಟು ಒಂದು ಸಾರಿನೂ ಕೂಡ ಬಿ ಜೆ ಪಿಗೆ ಅಲ್ಲಿ ಅವಕಾಶ ಕೊಟ್ಟಿಲ್ಲ. ಈ ಬಾರಿ ಯಾವ ರೀತಿ ಒಂದು ರಣತಂತ್ರಗಳನ್ನೆಲ್ಲ ಮಾಡ್ತೀರಾ? ನೀವು ಯಾವ ರೀತಿ ಸ್ಟ್ರಾಟಜಿಕ್ಸ್ ಮಾಡ್ತೀರಾ? ಕಾಂಗ್ರೆಸ್ ವಿರುದ್ಧ ಮತದಾರರು ಈಗಾಗಲೇ ನಿಶ್ಚಯಿಸಿದರೆ ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸಬೇಕು ಅನ್ನುವಂಥದ್ದು. ಕಾಂಗ್ರೆಸ್ ಸರ್ಕಾರದ 3 ವರ್ಷಗಳ ದುರಾಡಳಿತದ ವಿರುದ್ಧ ಹೋರಾಟ ಮಾಡ್ತೀವಿ, ಗೆಲ್ತೀವಿ. ಈಗ ಈ ಹಿಂದೆ ಕೂಡ ತಂದೆಯವರು ಆಗಿರ್ಬೋದು, ನಿಮ್ಮ ಬ್ರದರ್ ಅವರಾಗಿರ್ಬೋದು, ಜೆ ಡಿ ಎಸ್ ಅಲ್ಲೆಲ್ಲ ಇದ್ದಂಥವ್ರು. ಈಗ ನೀವು ಬಿ ಜೆ ಪಿಯಲ್ಲಿ, ಇದು ಹೇಗೆ ನಿಮಗೆ ವರ್ಕೌಟ್ ಆಗ್ಬೋದು? ನನ್ನ ತಂದೆ ತಮಗೆಲ್ಲ ಗೊತ್ತಿದೆ, ಅಮಾಲಿ ಮಾಡ್ತಾ ಬಂದಿರತಕ್ಕಂಥ ವ್ಯಕ್ತಿ, ಜನಪರ ಕಾಳಜಿ ವಹಿಸಿ ಇರ್ತಕ್ಕಂಥ ವ್ಯಕ್ತಿ. 2 ಬಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು. ಈ ಜಿಲ್ಲೆಯಲ್ಲಿ ಚಿರಪರಿಚಿತರು, ರಾಜ್ಯದಲ್ಲಿ ಚಿರಪರಿಚಿತರಾಗಿದ್ದರು. ನನ್ನ ಸಹೋದರ ಕೂಡ ಜನತಾದಳದಲ್ಲಿದ್ದರು. 2013ರಲ್ಲಿ ಚುನಾವಣೆ ಸ್ಪರ್ಧಿಸಿದರು. ನಮ್ಮದು ಕೂಡ ರಾಜಕೀಯ ಕುಟುಂಬ. ಆದ್ದರಿಂದ ಇವತ್ತು ಏನೋ ಎಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಪಕ್ಷದ ವರಿಷ್ಠ ಆಶೀರ್ವಾದ, ಟಿಕೆಟ್ ಸಿಕ್ಕಿದೆ. ಚುನಾವಣೆ ಮಾಡ್ತೀವಿ, ಗೆಲ್ತೀವಿ. ಸಾಕಷ್ಟು ಮುಸ್ಲಿಮರು ಇರುವಂಥ ಕ್ಷೇತ್ರ ಅದು. ಬಟ್ ಅಂಥದ್ರಲ್ಲಿ ಈಗ ಒಂದು ಎಷ್ಟಿಗೆ ಇದು ಒಂದು ಟಿಕೆಟ್ ಆಗಿರುವಂಥದ್ದು, ಯಾವ ರೀತಿ ಅವ್ರನ್ನ ಮನವೊಲಿಸುವಂಥ ಕೆಲಸವನ್ನು ಮಾಡ್ತೀರಾ? ಈಗ ತಾನೇ ಚುನಾವಣೆ ಘೋಷಣೆ ಮಾಡಿದೆ. ನಮ್ಮ ಕುಟುಂಬ ರಾಜಕೀಯದಿಂದ ಬಂದಿರತಕ್ಕಂಥದ್ದು. ಆದ್ದರಿಂದ ಎಲ್ಲರೂ ಕೂತು ಮಾತಾಡಿ ಈಗ ತಾನೇ ಟಿಕೆಟ್ ಘೋಷಣೆ ಆಗಿದೆ. ಎಲ್ಲರ ಸಾಮೂಹಿಕವಾಗಿ ಕೂತ್ಕೊಂಡು ಮಾತಾಡಿ ನೇತೃತ್ವದಲ್ಲಿ ಚುನಾವಣೆ ಮಾಡ್ತೀವಿ. ಹೇಗೆ ಮಾಡಬೇಕು ಅಂತೇಳಿ ಒಂದು ಅದರದೇ ಆಗಿರ್ತಕ್ಕಂಥ ಪ್ಲ್ಯಾನ್ ಮಾಡಿ ಚುನಾವಣೆ ಮಾಡ್ತೀವಿ. ಈಗ ಬೆಳಗ್ಗಿಂದನೂ ಕೂಡ ನಿಮಗೆ ವಿಶ್ ಮಾಡ್ತಾ ಇದ್ದಾರೆ. ಯಾರ್ಯಾರೆಲ್ಲ ಫೋನ್ ಮಾಡಿದ್ರು ನಾಯಕರುಗಳು? ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು, ಜಿಲ್ಲಾ ನಾಯಕರು ಎಲ್ಲರೂ ಕೂಡ ನಮಗೆ ಫೋನ್ ಮಾಡಿ ವಿಶ್ ಮಾಡಿದರೆ ಅವ್ರಿಗೆಲ್ಲರೂ ಕೂಡ ಆಶೀರ್ವಾದ ಪಡೆಯಲಿಕ್ಕೆ ಹೋಗ್ತಾ ಇದ್ದೀನಿ. ಪ್ರತಿಯೊಬ್ಬರು ಎಲ್ಲರ ಆಶೀರ್ವಾದದಲ್ಲಿ ಮತದಾರ ದೇವರ ಪ್ರಭುಗಳು ನಾನು ಇಷ್ಟೇ ಬೇಡ್ಕೊಳ್ಳೋದು. ನನ್ನದೇ ಆಗಿರ್ತಕ್ಕಂಥ ಕ್ಷೇತ್ರದ ಪರಿಕಲ್ಪನೆ ಇದೆ. ನಾನು ಬಡವರ ಪರವಾಗಿ ನಮ್ಮ ಸೇವಕನಾಗಿ ಮನೆಯ ಮಗನಾಗಿ ಕೆಲಸ ಮಾಡ್ತೀನಿ. ಇದೊಂದು ಬಾರಿ ಅವಕಾಶ ಮಾಡಿಕೊಡಿ ಅಂತೇಳಿ ಕೇಳ್ಕೊಳ್ತೀನಿ. ಇದಿಷ್ಟು ಏನು ಅಭ್ಯರ್ಥಿಯಾದಂಥ ಶ್ರೀನಿವಾಸ್ ದಾಸ್ಕರೆಪ್ಪ ಅವರ ಮಾತು. ಸಂಜಯ್, ನ್ಯೂಸ್ 18 ದಾವಣಗೆರೆ. ಪಕ್ಷ ಅವಕಾಶ ಮಾಡಿಕೊಟ್ಟಿದೆ. ರಾಜ್ಯ ಮತ್ತು ರಾಷ್ಟ್ರ ನಾಯಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡೋದ್ರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಅನ್ನೋದನ್ನು ಭಾರತೀಯ ಜನತಾ ಪಾರ್ಟಿ ಕಲ್ಪಿಸಿಕೊಟ್ಟಿದೆ. ಮೊದಲನೇದಾಗಿ ನಾನು ಹೃದಯಪೂರ್ವಕ ನಮ್ಮ ಪಕ್ಷಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪಕ್ಷದ ವರಿಷ್ಠರಿಗೆ, ರಾಜ್ಯ ವರಿಷ್ಠರಿಗೂ ಮತ್ತು ರಾಷ್ಟ್ರೀಯ ವರಿಷ್ಠರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಗೊಂದಲ ಏನಿಲ್ಲ. ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಕೂಡ ಒಂದೇ, ಯಾರು ಏನು ಬೇರೆ ಇಲ್ಲ. ಎಲ್ಲರೂ ಕೂಡ ಸರಿಯಾಗಿದ್ದೀವಿ. ನಾವೆಲ್ಲರೂ ಒಂದಾಗಿ ಚುನಾವಣೆ ಎದುರಿಸ್ತೀವಿ. ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ಮಾಡ್ತೀವಿ. ಆ ರೀತಿ ಏನಿಲ್ಲ. ಪಕ್ಷ ಏನೇ ತೀರ್ಮಾನ ತಗೊಂಡ್ರು ಅದಕ್ಕೆ ನಾವು ಬದ್ಧರಾಗಿದ್ವಿ. ಪ್ರತಿಯೊಬ್ಬರೂ ಕೂಡ ಇವತ್ತು ಚುನಾವಣೆ ಸಹಜವಾದ ಪ್ರಕ್ರಿಯೆ. ನಾನು ಟಿಕೆಟ್ ಕೇಳೋದು ನಾವು 8 ಜನ ಕೇಳಿದ್ವಿ. ಅದರಲ್ಲಿ ಕೂಡ ಒಬ್ಬರಿಗೆ ಸಾಮಾನ್ಯವಾಗಿರ್ತಕ್ಕಂಥ ಕಾರ್ಯಕರ್ತನ ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ಚುನಾವಣೆ ಎಲ್ಲರ ಸಾಮೂಹಿಕ ನಾಯಕತ್ವದಲ್ಲಿ ಕಾಂಗ್ರೆಸ್ನ ದುರಾಡಳಿತ ವಿರುದ್ಧ ದಾವಣಗೆರೆ ದಕ್ಷಿಣದಲ್ಲಿ ಈ ಬಾರಿ BJP ಅನ್ನುವಂಥ ವಾಕ್ಯವನ್ನು ಇಟ್ಕೊಂಡು ನಾವು ಚುನಾವಣೆ ಗೆಲ್ತೀವಿ ಎಲ್ಲರ ಮುಖಾಂತರ ಅನ್ನಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀವಿ. ನಮ್ಮ ಪಕ್ಷದ ಕಾರ್ಯಕರ್ತರೇ ಬೆನ್ನೆಲುಬು. ಪಕ್ಷದ ಕಾರ್ಯಕರ್ತರಿಗೆ ನಮಗಿಂತ ಪಕ್ಷದ ಕಾರ್ಯಕರ್ತರ ಅನುಭವ ಭಾಳ. ಅವ್ರ ಮುಖಾಂತರ ಚುನಾವಣೆ ಮಾಡ್ತೀವಿ. ಜೊತೆಗೆ ಅಲ್ಲಿದೇ ಆಗಿರ್ತಕ್ಕಂಥ ನಾಯಕರು ಎಲ್ಲರೂ ಇದ್ದಾರೆ. ಯಶವಂತಣ್ಣ ಆಗಿರ್ಬೋದು, ಅಜಯ್ ಕುಮಾರ್ ಆಗಿರ್ಬೋದು, ರಾಜನಹಳ್ಳಿ ಶಿವಕುಮಾರ್ ಆಗಿರ್ಬೋದು, ದೇವರಮನಿ ಶಿವಕುಮಾರ್ ಎಲ್ಲರೂ ಕೂಡ, ಮತ್ತು GM ಸಿದ್ದೇಶಣ್ಣ ಅವರಿದ್ದಾರೆ, ಆಮೇಲೆ ರವೀಂದ್ರನಾಥ್ ಅವರಿದ್ದಾರೆ, ರೇಣುಕಾಚಾರ್ಯ ಅವರಿದ್ದಾರೆ. ಎಲ್ಲರ ನೇತೃತ್ವದಲ್ಲಿ ಚುನಾವಣೆ ಮಾಡ್ತೀವಿ. ಪ್ರತಿ ರಾಜ್ಯ ಮತ್ತು ರಾಷ್ಟ್ರ ನಾಯಕರು ಎಲ್ಲರೂ ಕೂಡ ವಿಶ್ ಮಾಡಿದ್ದಾರೆ. ನಾನು ಪಕ್ಷಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.